ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ವ್ಯಾಪ್ತಿಗೆ ಬರುವ 17 ವರ್ಷದ ಹುಡುಗನೊಬ್ಬ 5 ವರ್ಷದ ಅಪ್ರಾಪ್ತ ಹುಡುಗಿಯನ್ನ ಅತ್ಯಾಚಾರ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕ್ರೂರ ಘಟನೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತ ಮಡಿವಾಳ ಸಂಘಟನೆ, ಭೂಮಿ ಕ್ಷೇಮಾಭಿವೃದ್ಧಿ ಕರ್ನಾಟಕ ದಲಿತ ಸಂಘ ಮತ್ತು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಮಹಿಳಾ ರಾಜ್ಯಾಧ್ಯಕ್ಷರಾದ ನಾಗರತ್ನಮ್ಮ ಮತ್ತು ದಂಡೂರು ಮಂಜುನಾಥ್ ಇವರ ಅಧ್ಯಕ್ಷತೆಯಲ್ಲಿ ಮೀಸಿ ಮಂಜಣ್ಣ ಜಿಲ್ಲಾಧ್ಯಕ್ಷ ಹಾಗೂ ಮನುಕುಮಾರ್ ವಿಜಿ ಮತ್ತಿತರರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇಂದು ಸಂಜೆ 6 ಗಂಟೆಗೆ ಧನಲಕ್ಷ್ಮಿ ಥಿಯೇಟರ್ನಿಂದ ತಾಲೂಕು ಆಫೀಸ್ವರೆಗೆ ಬೃಹತ್ ಪಂಜಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಪ್ರೀತಿಯ ಚನ್ನರಾಯಪಟ್ಟಣ ನಾಗರಿಕರೇ, ಇಂದು ನಮ್ಮ ಹಿಂದುಳಿದವರಿಗಂತ ಮಡಿವಾಳ ಜಾತಿಗೆ ಸೇರಿದ ಒಂದು ಹೆಣ್ಣು ಮಗು 5 ವರ್ಷದ ಹೆಣ್ಣು ಮಗು ಅತ್ಯಾಚಾರಕ್ಕೆ ಒಳಗಾಗಿದೆ. ಆ ಉದ್ದೇಶದಿಂದ ಚನ್ನರಾಯಪಟ್ಟಣ ತಾಲೂಕಿನ ರೈತ ಸಂಘ, ದಲಿತ ಸಂಘಗಳೆಲ್ಲ ಸಂಘಟನೆ ಒಕ್ಕೂಟ ಕೂಡಿ ಆ ಮಗುವಿನ ಉಳಿವಿಗಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿದ್ದಾರೆ. ಅದರಿಂದ ಅವರೆಲ್ಲ ಹಿರಿಯರು, ಅವರೆಲ್ಲ ರೈತ ಸಂಘ, ದಲಿತ ಸಂಘದ ಅಧ್ಯಕ್ಷರುಗಳೆಲ್ಲ ಸೇರಿ ತೀರ್ಮಾನಿಸಿದಂತೆ ನಾಳೆ ಸಂಜೆ 6 ಗಂಟೆಗೆ ಪಂಜಿನ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮನೆ ಕೊಡೋಕ್ಕೆ ತೀರ್ಮಾನ ಮಾಡಲಾಗಿದೆ. ನಾಳೆ ಬೃಹತ್ ಸಂಖ್ಯೆಯಲ್ಲಿ ಚನ್ನರಾಯಪಟ್ಟಣ ನಾಗರಿಕರು ಬಂದು ಇಂಥ ಮಕ್ಕಳು, ಯಾರ ಮಕ್ಕಳಾದರೂ ನಮ್ಮ ಮಕ್ಕಳಿಂದ ಭಾವಿಸಿ ಬಂದು ಸ್ಟೇಟ್ಗೆ ಭಾಗವಹಿಸಬೇಕು ಅಂತ ಕೋರ್ತಾ ಮಡಿವಾಳ ಸಂಘ ಮತ್ತು ದಂಡೋರ ಸಂಘಗಳು ಹಾಗೂ ರೈತ ಸಂಘಗಳು ಹಾಗೂ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದಿಂದ ದಯಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಸಹ ಈ ಸ್ಟೇಟ್ಗೆ ಭಾಗವಹಿಸಬೇಕಂತ ಕೋರ್ತೀವಿ, ವಿನಯಪೂರ್ವಕವಾಗಿ ಕೋರ್ತಾ ಇದ್ದೀವಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಇವತ್ತು ಎಲ್ಲ ರಂಗದಲ್ಲೂ ಮುಂದೆ ಇರ್ತಕ್ಕಂಥ ಒಂದು ತಾಲೂಕು. ನಾಗರಿಕ ಸಮಾಜ ಇವತ್ತು ಸಂಪೂರ್ಣವಾಗಿ ತಲೆತಗ್ಸಂಥ ಒಂದು ಹೃದಯ ದ್ರಾವಕ ಘಟನೆ ನಮ್ಮ ತಾಲೂಕು ಹಿರಿಸೇವೆಯಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು 5 ವರ್ಷದ ಹೆಣ್ಮಗಳ ಮೇಲೆ ಒಬ್ಬ 17 ವರ್ಷ ವಯಸ್ಸಾಗಿರ್ತಕ್ಕಂಥ ಹುಡುಗ ಆಕೆ ಮೇಲೆ ಅತ್ಯಾಚಾರ ಮಾಡಿ ಇವತ್ತು ಆ ಮಗುವಿಗೆ ತುಂಬ ಹರಾಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ದುಷ್ಕೃತ್ಯವನ್ನು ನಾವೆಲ್ಲ ಖಂಡಿಸ್ತೀವಿ. ಮತ್ತು ನಾಳೆ ಏನು ನಮ್ಮ ಹಿರಿಯರೆಲ್ಲ ಕರೆ ಕೊಟ್ಟಂಗೆ ನಮ್ಮ ರಾಜ್ಯ ರೈತ ಸಂಘದ ನಾಗರತ್ನಮ್ಮನವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆಯನ್ನು ನಾಳೆ ಸಂಜೆ 6 ಗಂಟೆಗೆ ಹಮ್ಮಿಕೋಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಎಲ್ಲ ನಾಗರಿಕರು, ಬುದ್ಧಿಜೀವಿಗಳು, ಪ್ರಗತಿಪರರು, ಎಲ್ಲ ಸಮಾಜ ಚಿಂತಕರು ದಯಮಾಡಿ ಕಾರ್ಯಕ್ರಮ ಭಾಗಿಸ್ಕೊಂಡು ನಾನು ಹೇಳ್ತೀನಿ. ನಮಸ್ತೆ. ಏನು ನಾವು ನಮ್ಮ ಹಿರಿಸೇವೆ, ನಮ್ಮ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿನಲ್ಲಿ ಒಂದು 5 ವರ್ಷದ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆಯಿಂದ ಒಂದು ಪಂಜಿನ ಮೆರವಣಿಗೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದು. ಇದೇ ಸಂದರ್ಭದಲ್ಲಿ ನಮ್ಮ ದಂಡೂರು ಮಂಜಣ್ಣ, ನಮ್ಮ ಮುರಾರ್ಜಿ ಮಂಜಣ್ಣವರು, ನಮ್ಮ ರಾಜ್ಕುಮಾರ್ ಎಲ್ಲ ಸೇರಿ ಇದನ್ನು ಇವತ್ತಿಗೆ ಬೇಡ, ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇದನ್ನು ಸ್ಟಾಪ್ ಮಾಡಿ ನಾಳೆ 6 ಗಂಟೆಗೆ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಬರಬೇಕು. ಬರೀ ಹೋರಾಟಗಾರರಿಗೆ ಸೀಮಿತ ಅಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇದು ಸೀಮಿತ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈಗ ದೇಶದಲ್ಲಿ. ಈಗ ರಾಜ್ಯ ಅಧಿಕಾರ ನಡೆಸೋದು ನಾನು ತಾಳ್ತಕ್ಕಿಂತ ಅಲ್ಲೆಲ್ಲ ಕೂತಾರೆ, ಇಲ್ಲಿ ಆಗ್ತಾರೆ ಅನ್ಯಾಯದ ಬಗ್ಗೆ ಯಾರೂ ಗಮನ ತಗೋತಾ ಇಲ್ಲ. ಅದರಿಂದ ಇಂಥ ದುಷ್ಕೃತ್ಯ ನಡೀಬಾರ್ದು. ಮಾಡಿರೋಂಥ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮನೋಜ ಕುಲಂ ತಾನು ಒಂದೇ ಒಲಮನ್ನು ಲೆಕ್ಕಾಚಾರದಲ್ಲಿ ಇವತ್ತು ಚನ್ನರಾಯಪಟ್ಟಣದ ಪ್ರಗತಿಪರ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಒಂದು 5 ವರ್ಷದ ಬಾಲಕಿ ಮೇಲೆ 17 ವರ್ಷದ ಒಬ್ಬ ಕಾಮುಕ ಅತ್ಯಾಚಾರ ಮಾಡೋದಂದರೆ ನಮ್ಮ ತಾಲೂಕಿನ ದೊಡ್ಡ ದುರಂತ ಇದು. ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 3 ತಿಂಗಳಲ್ಲಿ ಈ ಕೇಸ್ನ ಕ್ಲೋಸ್ ಮಾಡಿ ಅವನಿಗೆ ಮರಣದಂಡನೆಯನ್ನು ಅದನ್ನು ಕಾನೂನು ತರಬೇಕಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೇನೆ. ರಾಜ್ಕುಮಾರ್ ಅಂತ ಚನ್ನರಾಯಪಟ್ಟಣ.